ತಕ್ಷಣ ದಯವಿಟ್ಟು ಯಾರು ಕೂಡ ಈ ಮಬ್ಬು ಬೆಳಕಲ್ಲಿ ಜೀವನ ಮಾಡಬೇಡಿ. ಮನೆಯಲ್ಲಿ ಮಬ್ಬು ಬೆಳಕು ಇರುತ್ತೆ, ಕೆಲವರು ಒಂದ್ ಲೈಟ್ ಹಾಕಿ ಬಿಟ್ಬಿಟ್ಟಿರ್ತಾರೆ, ಅದು ನೆಗೆಟಿವ್ ಫಾರ್ಮೇಟ್ ನಮ್ಮ ತಲೆ ತುಂಬುತ್ತೆ. ಇದರಿಂದ ಎಷ್ಟೋ ಲೈಫ್ ಚೇಂಜ್ ಆಗಿರ್ತಕ್ಕಂಥ ಉದಾಹರಣೆ ನನಗೆ ವಿಡಿಯೋ ಕೊಟ್ಟಿದ್ದಾರೆ. ನಾನು ಹೇಳೋದಷ್ಟೇ, ಸ್ವಲ್ಪ ಮನೆಗಳಲ್ಲಿ ಒಂದು ಕತ್ಲೆ ಆದ್ಮೇಲೆ ಎಲ್ಲ ಮನೆ ದೀಪನ ಬೆಳಗಿ, ಏನ್ ತೊಂದ್ರೆ ಇಲ್ಲ. ಹಿಂದೆ ಪ್ರಶ್ನೆ ಕೇಳಿದೊಬ್ರು, ಏನ್ ಸರ್ ಹೇಳ್ಬಿಡ್ತೀರಿ ನೀವು, ಕರೆಂಟ್ ಬಿಲ್ ಕಟ್ಟೋರು ಯಾರು ಅಂತೇಳಿ. ಈಗೇನು ಕರೆಂಟ್ ಬಿಲ್ ಇಲ್ಲ, ಈಗ ಸಿದ್ದರಾಮಯ್ಯ ಫ್ರೀ ಕೊಟ್ಬಿಟ್ಟಿದ್ದಾರೆ. ಸೊ ಕರೆಂಟ್ ಬಿಲ್ ಇರ್ಲಿ, ಅದಿರ್ಲಿ, ರಾಜಕೀಯ ಬೇಡ. ಇಲ್ಲಿ ಒಂದ್ ಜೋಕಿ ಹೇಳಿದೆ, ಏನ್ ಗೊತ್ತಾ, ಒಂದ್ 20 ನಿಮಿಷ ಎಲ್ಲಾ ಲೈಟ್, ಬಾತ್ರೂಮ್ ಇಂದ ಹಿಡಿದು, ದೇವ್ರ ಮನೆಯಿಂದ ಹಿಡಿದು, ಅಡಿಗೆ ಮನೆಯಿಂದ ಹಿಡಿದು, ಹಿತ್ಲು ಭಾಗದಿಂದ ಹಿಡಿದು ಎಲ್ಲ ಮನೆ ಒಂದ್ 20 ನಿಮಿಷ ಬೆಳಗಿಸಿ. ನಿಮ್ಮ ಮೈಂಡ್ ಸಖತ್ ಬ್ರೈಟ್ ಆಗುತ್ತೆ, ನಿಮಗೆ ಜಡ್ ಇರ್ತಕ್ಕಂಥದ್ದು ಎಲ್ಲ ಫ್ರೀ ಆಗುತ್ತೆ. ಸೊ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಒಂದು. ಎರಡನೇದಾಗಿ, ದಯವಿಟ್ಟು ಸೋಫಾ ಮೇಲೆ, ಕುರ್ಚಿ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ ನಿಮ್ಮ ಟವಲ್ಲು, ಬಟ್ಟೆ, ಎಕ್ಸೆಟ್ರಾಗಳನ್ನ ಹಾಕ್ಬೇಡಿ. ಅವು ನೆಗೆಟಿವ್ ನಮಗೆ ತಂದು ಕೊಡ್ತವೆ, ನೆಗೆಟಿವ್ ಫಾರ್ಮೇಟ್ ಆಗ್ತದೆ. ಇವುಗಳನ್ನ ಸ್ವಲ್ಪ ಲೈಫಲ್ಲಿ ಚೇಂಜ್ ಮಾಡ್ಕೊಂತ ಮಕ್ಕಳ ಹತ್ರ ನಗ್ನಾಗ್ತಾ ಇರಿ ಅಂತ ಹೇಳ್ತಾ, ಕೆಳಕೂತನ್ನು ಊಟ ಮಾಡಿ, ಡೈನಿಂಗ್ ಟೇಬಲ್ ಬೇಡ, ಕೆಳಕೂತನ್ನು ಊಟ ಮಾಡಿ. ಕೆಳಕೂತನ್ನು ಊಟ ಮಾಡಿದ್ರೆ ರೋಗಗಳು ಕಡಿಮೆ ಆಗ್ತವೆ. ಯಾವತ್ತು ಚೆಕಪ್ ಕರ್ಕೊಂಡು ಕುತ್ಕೊಳ್ತೀವಲ್ಲ, ರಕ್ತ ಸಂಚಾರಕ್ಕೆ ತುಂಬಾ ಅವಕಾಶ ಆಗುತ್ತೆ, ತುಂಬಾ ಚೆನ್ನಾಗುತ್ತೆ. ಕಷ್ಟ ಆಗುತ್ತೆ, ಆದಷ್ಟು ಇಂಡಿಯನ್ ಟಾಯ್ಲೆಟ್ ಉಪಯೋಗಿಸಿ. ಇವೆಲ್ಲ ಲೈಫ್ ಕೋಚಿಂಗ್ ಸಂಬಂಧಪಟ್ಟಿದ್ದು. ಯಾಕೆ ಏನು ಅಂತ ಹೇಳಿದ್ರೆ ಅದೊಂದು ಕ್ಲಾಸ್ ಇದೆ, ಆ ಕ್ಲಾಸ್ ಇಲ್ಲಿ ಆಗಲ್ಲ. ಜಸ್ಟ್ ಹೈಲೈಟ್ ಹೇಳ್ತಾ ಇದ್ದೀನಿ ನಾನು. ಇಷ್ಟನ್ನ ಮಾಡಿ ಅಂತ ಹೇಳ್ತಾ ನಗ್ನಾಗ್ತಾ ಇರಿ, ಖುಷಿಯಾಗಿರಿ. ಎಷ್ಟು ಒತ್ತಡ ಇದೆ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ಬಿಡ್ತೀನಿ. ಲೈಫಲ್ಲಿ ಎಷ್ಟು ಒತ್ತಡ ಇದೆ ಅಂದ್ರೆ, ಸಿಗ್ನಲ್ ಹೋಗ್ತಾ ಇರ್ತಾರೆ ಒಬ್ಬನ ಬೈಕ್ ತಗೊಂಡು. ಸೊ ನಮ್ಮ ಉಮೇಶ್ ನಾಯ್ಕಲ್ ಅಲ್ಲಿದ್ದಾರೆ, ಅವ್ರನ್ನ ಸ್ವಲ್ಪ ನಾನು ಯಂಗ್ಸ್ಟರ್ ಅಂತ ನೋಡಿ ಹೇಳ್ತೀನಿ. ಉಮೇಶ್ ನಾಯ್ಕ ಅವರು ಬೈಕ್ ತಗೊಂಡು ಹೋಗ್ತಾ ಇರ್ತಾರೆ ಸಿಗ್ನಲ್ ಹೋಗಿ ನಿಂತ್ಕೊಂಡ್ರೆ ಫ್ರಂಟ್ ಅಲ್ಲಿ ಬೈಕ್ ಅಲ್ಲಿ ಇದಾರೆ, ಮಾಯ ಅಂತ ಒದಿಸ್ತಾ ಇದ್ದಾರೆ, ಆಕ್ಸಿಡೆಂಟ್ ಕೊಡ್ತಾನೆ ಇದಾರೆ. ಆ ಸಿಗ್ನಲ್ ಬಿದ್ದಿದೆ, ಪಕ್ಕದಲ್ಲಿ ಯಾರೋ ಪಾಪ ಕಾರ್ನಲ್ಲಿ, ನಮ್ಮ ಸಂತೋಷ್ ನಾಯ್ಕ ಕಾರಲ್ಲಿ ಕುತ್ಕೊಂಡು ಆರಾಮಾಗೆ ಕಾರ್ ಆಫ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅದಿನ್ನೂ 50 ತೋರಿಸ್ತಾ ಇದೆ, ಇನ್ನೂ 1 ನಿಮಿಷ ಅಂತ ಆಫ್ ಮಾಡ್ಕೊಂಡಾರೆ. ಇಲ್ಲಿ ಉಮೇಶ್ ನಾಯ್ಕ ಅವ್ರು ಒತ್ತಾಡಲ್ಲ, ಲೈಫ್ ಒತ್ತಾಡಲ್ಲ. ಇಲ್ಲಿ ವ್ಯಾಯಾಮ ಅಂತ ಅನಿಸ್ತಾರೆ, ತಿರುಗಿ ನೋಡಿ ಹೊಟ್ಟೆಗೆ ಅಂತಿಂದ ನೋಡಿ ಹೆಂಗ್ ಕುತ್ಕೊಂಡಾನೆ ಅಂತ ಅಂತಾರೆ. ಅವರಿಗೂ ಅಲ್ಲಿ ಫ್ರೀ ಇಲ್ಲ, ಅವ್ರು ಫ್ರೀ ಆಗಿದ್ರೆ ಅವ್ರಿಗೆ ಸೇಸಕ್ ಆಗ್ತಾ ಇಲ್ಲ, ಅಲ್ಲ ಅವರಿಗೂ ಭಯದೆ, ಅವ್ರಿಗೆ ಆರಾಮಾಗಿ ಕುತ್ಕೊಂಡಿದ್ದಾರೆ. ಸೊ ಇನ್ನೇನು ಬಂತು ಸಿಗ್ನಲ್.